ವೇದಿಕೆಯ ಮೇಲೆ ರೀಲ್ಸ್ ಮಾಡಲೇ ಬರ್ತಾ ಇದ್ದ ಚಟಪಟ ರೀಲ್ಸ್ ತಂಡದವು. ನೀವೆಲ್ಲ ರೀಲ್ಸ್ ನೋಡಲೇ ರೆಡಿನಾ? ಜೋರಾದ ಚಪ್ಪಾಳೆಯೊಂದಿಗೆ ಚಟಪಟ ರೀಲ್ಸ್ ತಂಡವನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಮೊದಲನೆಯ ರೀಲು ಅಂಗಾಂಗಗಳ ಫಜೀತಿ. ನೋಡುವ ಬನ್ನಿ. ಎಂತದ ಮಾರಾಯ ನೀನು ಮಳ್ರಂಗೆ ಹಂಗೆ ನೋಡ್ತಾ ಇದ್ದೆ? ನನ್ನ ಕೆಲಸ ಬರೀ ಬ್ಲಡ್ ಪಂಪ್ ಮಾಡೋದಷ್ಟೇ. ನಿನ್ ಲವ್ವಿಗೆ ಗಿವಿಗೆಲ್ಲ ನಂಗೆ ಸಂಬಂಧ ಇಲ್ಲ ಅತ್ತ. ಅರೆ ನಾ ಎಂತ ಮಾಡಿನೆ? ಅಲ್ದ ಮಾರಾಯ, ಇವನ್ ಲವ್ವರ್ ಕೈ ಕೊಟ್ಟಿ ಕೋತೋಳಿ ಹಾರ್ಟ್ ಬ್ರೇಕ್ ಆತು ಹೇಳವ. ನಾ ಬ್ರೇಕ್ ಆದ್ರೆ ತಮ್ಮ ನೀ ಬದುಕಿರ್ತಿದ್ಯಾನ ಹಿಂಗೆ? ಯಾರೋ ಯಾರೋ ಗಿಚಿ ಹೋದ. ನಿಂಗೆಂತ ಆತ ಮಾರಯ್ಯ? ಕಲ್ಲೆಲ್ಲ ಹೊತ್ಕೊಂಡು ಎಲ್ಲ ಬದಿಗೂ ಓಡಾಡ್ತಾ ಇದ್ಯಾಡ ಸುದ್ದಿ ಬಂಜು. ನೀ ಅಂತ ಕ್ವಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ಯಾ? ಕಿಡ್ನಿಲಿ ಸ್ಟೋನ್ ಆಗ್ಬಿಡಿದೆ. ಅವನತ್ರ ನೀರ್ ಕುಡಿ 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 ಹೇಳಿ ಸಾಕಾತು. ಸುಮ್ದಿನ ನೀರಿನ ಸಿಕ್ಕಾಪಟ್ಟೆ ಕುಡಿತೆ. ನಾ ನೀರ್ ಬಿಡುಕ್ಕಿಂತ ಹೆಚ್ಚು ಕುಡುವುದೇ ಜಾಸ್ತಿ, ಗೊತ್ತಿದಾ? ನೀ ಅಂತ ನೀರ್ ಕುಡಿತ್ಯಾ? ಎಣ್ಣೆ ಸಂತಿ ಸ್ವಲ್ಪ ನೀರ್ ಕುಡಿತ್ಯಾ ಹೆಚ್ಚಾಗಿ? ಓ ಹಾಂಗ? ನೀ ಹೆದರ್ಕಬೇಡ. ಇಲ್ಲೋಡು, ಇದು ಒಂದು ಹಾಕಿದ್ರೆ ಕಿಡ್ನಿ ಕಲ್ಲು ಗಿಲ್ಲು ಎಲ್ಲ ಉದ್ರು. ನೀನು ತೆಗಿ ತೆಗಿ ತೆಗಿ, ಸರ್ವನಾಶ. ನೀವು ಕುಡಿಯೋದಲ್ದೆ ನಮ್ಮನ್ನು ಸಾಯಿಸ್ತ. ನೀ ಸಾಯಿ ಮಾರ. ಲವ್ ಯು ಬ್ರೋ. ಎಂತ ಹಿಂಗಿದ್ನ ನಾನು ನೋಡಲೆ? ಹಿಂಗಿದ್ದಿದೆ ಹಿಂಗೆ ನೋಡಿ ಕೆಲಸ ಮಾಡಿ. ಹಿಂಗೆ ಹಿಂಗೆ ಹೇಳ್ತಾ ಹಾರ್ಟ್ ಇಪ್ಪದು ಹಿಂಗೆ. ಅದು ಯಾರ ಅದು? ಗುರ್ಸಿಗಲ್ಲೇನ ಮಾರಾಯ? ಶ್ವಾಸಕೋಶ ಶ್ವಾಸಕೋಶವನ ಫೋಟ ನೋಡು, ಫೋಟ. ಅವ್ನು ನೋಡು, ಒಳ್ಳೆ ಬಿಸಿಲಲ್ಲಿ ಜಾಸ್ತಿ ತಿರುಗ್ತಾ ಇದ್ದ ಕಾಣ್ತು. ಕಪ್ಪಗ ಒಳ್ಳೆ ಕರೆ ನಾಯಿ ಆದಂಗ ಇದ. ಬಿಸ್ಲಲ್ದೋ ಮಾರಾಯ. ಈ ಮನುಷ್ಯಂಗ್ ಹೇಳಿದ್ರಿ ಕೇಳ್ತನಲ್ಲೇ, ಸಿಗರೇಟ್ ಸೇದಾಡ ಹೇಳಿ ಎಷ್ಟು ಕೆಮ್ಮಿದ್ರು ಕೇಳ್ತನಲ್ಲೇ ಮಾರ. ಹೆಂಗ್ ಕೆಮ್ಮಿ ಸಾಕಾಗೋತು. ಇವು ಒಳ್ಳೆ ಸಿಗರೇಟ್ ಸೇದ್ಕೊಂಡು ಹಳೆ ತಾಳ್ಗುಪ್ಪ ಟ್ರೈನು ಹೊಗೆ ಬಿಡ್ತಾ ಮಾರಾಯ. ಆ ಹೊಗೆ ಹಿಡ್ದು ನೋಡ ಬಟ್ಲಿ ಮನೆ ಪೈಪ್ ಆದಂಗೆ ಐತಿ. ನೋಡ ಮಾನವ, ಇನ್ನೊಂದ್ಸಲ ಹೇಳ್ತಿದ್ದಿ, ಎಲ್ರ ಪರವಾಗಿ ಹೇಳ್ತಾ ಇದ್ದಿ. ನೀನು ಕುಡಿಯೋದನ್ ಬಿಡು. ನೀ ಕುಡಿದ್ ಸಾಯೋದಲ್ದೆ ನಮ್ಮೆಲ್ಲರನ್ನು ಸಾಯಿಸಲು ಹೋಗೋಣ. ಹೌದಾ? ಸಾಯಿಲ್ ಎಲ್ಲ ಬನ್ನಿ. ಆಣೆ ಮಾಡಿ ಹೇಳ್ತಿದ್ದೆ, ನಾಳೆಯಿಂದ ಕುಡುದು ಬಿಟ್ಟೆ. ಹಂಗಾರೆ ಇವತ್ತು ಯುಗಾದಿ ಹಬ್ಬ ಅಲ್ದ? ಇವತ್ತು ಹಬ್ಬ ಮುಗಿಸಿ ರಾತ್ರಿಗೆ ನೋಡಿ ಒಂದೆರಡು ಹಾಕಿ ನಾಳೆಯಿಂದ ಎಲ್ಲ ಬಂದು. ಅಯ್ಯೋ ಪಾಪ, ಎಲ್ಲ ಬಾಡಿ ಪಾರ್ಟ್ಸ್ಗಳು ಮನುಷ್ಯನ ಕೈಯಲ್ಲಿ ಸಿಕ್ಕೊಂಡು ಸಾಯ್ತಾ ಇದ್ದ. ಮುಂದಿನ ರೀಲು ಅಜ್ಜಿ ರಾಕ್ಸ್, ಮೊಮ್ಮಗಳು ಶಾಕ್ಸ್. ಮುಂದಿನ ರೀಲು ಒಂದು ನೈಟಿಯ ಕತೆ. ತ್ವರೆದು ಜೀವಿಸಬಹುದೇ?
ನಮ್ಮ ಮಹಿಳೆಯರಿಗೆ ಇಷ್ಟವಾದ ಬಟ್ಟೆಗಳಲ್ಲಿ ನೈಟಿನೂ ಒಂದು. ಎಂತಕ್ಕೆ ಅಂದರೆ ಇದು ತುಂಬ ಕೆಲಸಕ್ಕೆ ಉಪಯೋಗವತ್ತು. ಮುಂದಿನ ರೀಲು ಅಜ್ಜಿ ರಾಕ್ಸ್ ಮೊಮ್ಮಗಳು ಶಾಕ್ಸ್. ಅಮ್ಮ ಒಂಚೂರು ಆಚೆ ಕೂತ್ಗ. ಎಂತದ ಮಗ ನಿಂದ ಸಮ ಮಾಡ್ಕೊಡೋದನೇಜಿ. ಎಂತ ಸುಡ್ಗಾಡ್ ಮಾಡೈತಿ ಅದು. ನಿಂಗದೆಲ್ಲ ಗೊತ್ತಾಗ್ತಲ್ಲ, ಹೇಳಿದ್ ಕೇಳ್ತಲ್ಲ. ತಡಿ ಅಚ್ಚ ಮನೆ ತಮ್ಮನಾರು ಕರಿತಿ. ಯಾರ ಇದು ರಕ್ಷಿತನ? ಅವ್ ಎಷ್ಟು ದೊಡ್ಡ ಕಾಯ್ದ ಮಾಡಿ ನೋಡು, ಚಡ್ಡಿ ಬಿಚ್ಕೊಂಡು ಓಡಾಡ್ತಿದ್ದಮ್ಮ ನೀನು. ಹೌದು ಮಾಡಯ್ಯ ಕಾಣ್ತಿಲ್ಲ ಅಲ್ಲ ಎಂತದು. ಅಪ್ಪ ಅಪ್ಪ ನಂಗೆ ಒಂದು ಸ್ಕೂಟಿ ಬೇಕಾಗಿತ್ತು. ಸ್ಕೂಟಿ ಯಾರು ಕೊಡಿಸ್ತೀಯನ ಪ್ಲೀಸ್? ಮೊನ್ನೆ ರಮೇಶನ ಮಗಳು ಸ್ಕೂಟಿ ತಗೊಂಡಿತ್ತಾಳ. ಸ್ಕೂಟಿ ಹಾ, ತಕೊಂಡ್ ಮಾರನೇ ದಿನನೇ ಸ್ಕೂಟಿ ಮೇಲೆ ಇದು ಕೆಳಗಡೆ. ಬೇಡ ಬೇಡ, ಸ್ಕೂಟಿ ಬೇಡ. ನಂದು ಫೋನ್ ಇದು ಹಾಳಾಗೋದು. ಇಲ್ಲಿ ನೋಡು, ವರ್ಕೇ ಆಗ್ತಿಲ್ಲ ಎಂತ ಮಾಡಿದ್ರು. ನಂಗೊಂದು ಫೋನ್ ಯಾರು ಕೊಡ್ಸು ನೋಡೋಣ ಹಂಗಾದ್ರೆ. ಆ ಪೀಟರ್ ನಮ್ಮ ಮಗಳು ಫೋನು ನೋಡಿ 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 ಕಣ್ಣು ಬೇಳೆನೆ ಕಿತ್ತೋಗಿತ್ತಾಳ. ಅಯ್ಯೋ ಪಾಪ. ಬೇಡ ಬೇಡ, ಫೋನ್ ಬೇಡ. ಒಂದು $50 ಆದ್ರೂ ಕೊಡ್ತೀಯನ? ಪಾರ್ಟಿ ಮಾಡ್ಲು ಅಲ್ಲ ಅಲ್ದೇನೆ? ಪಾರ್ಟಿ ಮಾಡಲ್ಲ. ಅಜ್ಜಿ ಕಾಲದಲ್ಲಿ ಎಂತದ್ದು ಆಗ್ತಿಲ್ಲ. ಹೋಗ್ಲಿ ಅಪ್ಪ, ನಾನು ಮಾಂಟ್ರಿಯಲ್ ಟ್ರಿಪ್ಪಿಗೆ ಓಪನ್ ಹೇಳ್ತಾ ಇದ್ವಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ನಾ ಟ್ರಿಪ್ಪಿಗಾದ್ರೂ ಹೋಗ್ಬತ್ನಾ ಪ್ಲೀಸ್? ಇದು ನ್ಯೂಸ್ ನೋಡ್ರ. ಮಾಂಟ್ರಿಯಲ್ ಟ್ರಿಪ್ಪಿಗೆ ಹೋದ ತಂಡ ಅತೀವ ಚಳಿಯಿಂದ ಆಸ್ಪತ್ರೆ ದಾಖಲು. ಅಯ್ಯೋ ಪಾಪ. ಹಲೋ, ನಾ ಬತ್ನಿಲ್ಲ ಅಕ್ಕ ಟ್ರಿಪ್ಪಿಗೆ. ಇಲ್ಲಿ ಮನೇಲಿ ಎಂತಕೋ ಇದಾಗ್ತಾ ಇದ್ದು. ನಾನು ನಾಳೆ ಸಿಗ್ತೀನಿ ನಿಂಗೆ ಕಾಲೇಜಲ್ಲಿ. ಹಾಂ ಸರಿ, ಬಾಯ್ ಬಾಯ್, ಇಡ್ತೀನಿ ಹಂಗಾರೆ. ಓ ಓ ಹಲೋ, ಯಾರ? ಓ ರಾಜೇಶ್ನ? ಹಾಂ, ಆರಾಮಿದ್ಯೇನ? ಸುಮಾರು ದಿವಸ ಆಯ್ತು. ಹಾಂ ಹಾಂ, ಥೋ ಇಲ್ಯ ಮಾರಾಯ, ಜೋಬಲ್ ದುಡ್ಡೇ ನಿಲ್ತಲ್ಲ ಮಾರಾಯ. ATM ಇಂದ ದುಡ್ಡು ತಗ ಬಂದ್ಕೊಂಡು ಇರ್ಪದು ಒಂದು ಗೊತ್ತಾಗ್ತು, ಎಲ್ಲೂ ಹೋತು ಹೇಳ ಗೊತ್ತಾಗ್ತಲ್ಲ ಮರ. ಹ್ಯಾಂಗ್ ಖಾಲಿ ಆಗ್ತೇನೆ? ಇನ್ಫ್ಲೇಷನ್ ಸೂರ್ಯಗ್ರಹಣ ಬಂತಲ್ಲ. ಮಗನ ಕಿಸೆಯಿಂದ ಜೇಬಿನಿಂದ ದುಡ್ಡನ್ನು ಕದ್ದು ಹಾಸಿಗೆ ಮಡಿಲಲ್ಲಿಟ್ಟುಕೊಂಡ ಅಜ್ಜಿ. ಶಿ ಸುಳ್ಳು ಹೇಳ್ತಾಡು. ನೀನೇಯ ಬಾಯಿಲೆ ನೋಡ್ಕೊತೀನಿ ನಾ. ನಮ್ಮ ಅಜ್ಜಿಂದ್ರೆಲ್ಲ ನಾವೆಲ್ಲ ಎಂತರು ನಮ್ಮ ಅಪ್ಪಂಗೆ ಕೇಳ್ರೆ ಎಂಥದೋ ಬೇಕಡ ನೋಡು ತಮ್ಮ ಒಂಚೂರು ಕೊಡ್ಸೋಳು ಹೇಳ್ತಿಪ್ಪ. ಆದ್ರೆ ಈ ಅಜ್ಜಿ ಬಲು ಘಾಟಿ ಅಜ್ಜಿ. ಓ ಎಂತ ನೀನು ಹುಟ್ರಂಗ ಆಟ ಆಡ್ತೀಯಾ? ಹ್ಞೂ ಆಡ್ಕೇಳಿ ಬಿಡು, ಹ್ಞೂ ಆಡ್ಕೊಂಡ್ರೆ ಏನಾಯ್ತು? ಭೂಮಿ, ನೀ ಹೇಳು, ನಿನ್ನ ಮೇಲೆ ಇದು ಅಟಾಮಿಕ್ ಬಾಂಬೆಲ್ಲ ಮಾಡ್ತಾ ಇದ್ಬೇಡ. ತೋ ಮರಾಯ, ಎಂತ ಮಾಡ್ಲ? ನನ್ನ ಮಕ್ಕಳು ಎಂತೋ ಸಂಶೋಧನೆ ಮಾಡ್ತಿ ಅಂದ. ಸಂಶೋಧನೆ ಮಾಡ್ಲಿ ಹೇಳಿ ಬಿಟ್ರೆ ಆಟಮ್ ಬಾಂಬೆಲ್ಲ ಮಾಡಿ ಡಮ್ಗುಡ್ಸಿಬಿಡದ. ಈಗ ಒಂದು ಹೊಸ ಅಂಗಿ ಬೇರೆ ತಗೈಂದಿ, ಓಜೋನ್ ಕಂಪ್ನಿ ಇದು. ಎಲ್ಲ ಕಂಕಳೆಲ್ಲ ಹೊಟ್ಟೆ ಆಗೋಯ್ತು ಇವ್ರ ಕಾಲ್ಗತಿಲಿ. ಎಂತ ಮಾಡೋದ್ ಮಾರಾಯ, ಇವ್ರ ಕಾಲ್ಗತಿಲಿ ಹೇಳದೇ ಅಲ್ಲ. ಅಲ್ಲ, ನೀ ಎಂತ ನಿಮ್ಮೇಲೆ ಅಂತ ಹಗರಣ ಮಾಡಕ್ ಬಿಡ್ತೆ ಮಾರಾಯ? ಎಂತ ಮಾಡದ ಇವ್ರ ಸವಾಸ ಅಲ್ಲ. ಎಂತ ಒಟ್ಟು ಆಟ ಆಡ್ಕೊಳ್ಳಿ ಹೇಳಿ ಬಿಟ್ರೆ ಹಿಂಗ್ ಮಾಡ್ಬಿಡ್ತಾವ. ಎಂತ ಮಾಡೋದು? ನೀನು ಆಟ ಆಡ್ಕೇಳಿ ಹೇಳಿ ಬಿಟ್ಟೆ ಹಿಂಗಾಯ್ದು. ಎಂತಂಟಿಗೆ ಎಂತರಿ ಬೋರ್ಲಿ ನೋಡು ಹ್ಯಾಂಗ್ ಮಾಡ್ತೇಳಿ. ಸುಮ್ನಿರ, ಕಂಡಿದ್ದೆ ಎಂತಕ್ಕೆ? ಮೊನ್ನೆ ಗ್ರಹಣ ಆದಾಗ ಎಲ್ಲ ಎರಡೂ ಕೊಂಡು ಬಿಟ್ಕೊಂಡು ನಿನ್ನ ನೆಟ್ಟು ನೋಡ್ತಿದ್ವಪ್ಪ. ಎಂತದೂ ಆಗ್ತಿರ್ಲೆ. ಅಲ್ದೆ ನೀನ್ ಬ್ಯಾಸ್ಗೆ ಬರ್ಲಿ ನಿನ್ನ ಶಾಪ ಹಾಕಿ ತೆಗಿತಾ. ಓದಿ ಎಂತದ ಮೂಗಲ್ ರಕ್ತ ಬತ್ತಿದ್ದಲ್ಲ. ರೊಕ್ತಲ್ದ ಮಾರಾಯ, ಪೆಟ್ರೋಲ್ ತೆಗಿತಾ ಇದ್ದ, ಹೊಟ್ಟೆ ಹೊಡಿತಾ ಇದ್ದ.
ಹೊಟ್ಟಿಂದ ಬಗ್ತಾ ಇರೋದು ಪೆಟ್ರೋಲ್ ಮಾರಾಯ ಅದು. ಓ ಇವಾಗ ಎಷ್ಟು ಮಾಡಿದ್ರು ಹಂಗೆಯ. ನಾನು ನೋಡು ತೆಳ್ಳಗೆ ಬೆಳ್ಳಗೆ ಬೆಳಿ ಲೈಟ್ ಕೊಡ್ತೆ. ಇವಕ್ಕೆ ಯಾರು ಲವರ್ಸಿಗೆ ಹೋಗಿ ಇಕ್ಕೋಕೆಲ್ಲ ನನ್ನ ಹಿಂಗೆ ಕಂಪೇರ್ ಮಾಡ್ತಾಳಿ. ಹಂಗೇಳಲ್ಲ. ಮತ್ತೆ ಮೊನ್ನೆ ಗ್ರಹಣದಿಂದ ಸ್ವಲ್ಪ ಕಪ್ಪಾಗೋಯ್ದೆ ನಾನು. ಚಂದ್ರ, ನೀ ಎಂತ ನಿನ್ನ ಬೆಳಕೆ ಅಂತ ಸೂರ್ಯನಿಂದ ಸಾಲ ತಂದು ಕೊಡೋದಲ್ದ, ನಾ ಇಂತ ಕಿಸ್ಗಿನ್ ತೆಗೆದು ಕೊಡ್ತೇನೆ ಬೆಳಕ. ಹೋಯ್ ನಿನ್ ಮೇಲೆ ಒಂದು ಕಣ್ಣಿಟ್ಟಿದ್ದಿ. ಪ್ರತಿ ಅಮಾವಾಸ್ಯೆಗೂ ನಾಪತ್ತೆ ಆಗ್ತಿಯಲ್ಲ, ಎತ್ಲಾಗ ಹೋಗ್ತಾ ಇವ ಅಲ್ಲ, ಒಂದಿಷ್ಟು ಕಾಣೋದಿಲ್ಲ. ಯಾವ ಕಡೆಗೆ ಹೋಗ್ತೆ ಅಂತ ನೀನು? ಓ ಭೂಮಿ, ಅದೆಂಥದ್ದು ಮುಖದ ಮೇಲೆ ಮಡುವೆ ಇದ್ದಿದ್ದ ಅಂತ? ಏ ತೋ ಈ ವಯಸ್ಸಲ್ಲೆಲ್ಲ ಮಡಿವ್ಯಾನ? ಮಡಿವೆ ಅಲ್ದೋ ಮಾರಾಯ, ಅದು ಬುರ್ಜ್ ಖಲೀಫಾ. ಒಂದ್ ಬದಿ ಬುರ್ಜ್ ಖಲೀಫಾ, ಇನ್ನೊಂದ್ ಬದಿ CN ಟವರ್. ಅದು ಹೂಗಳು ಕಣ್ಣಂಗ್ ಕಾಣ್ತು ಅಷ್ಟೇಯ. ಅಲ್ದ ಚಂದ್ರ, ನಿನ್ ಮೇಲೆ ಎಂತ ಈ ಟ್ರಕ್ ತರದೆಲ್ಲ ಬಿಡ್ತಿದ್ವಳಲ್ಲ, ರೋವರ್ ಹೇಳಂತವ, ಅದು ವರ್ಗಿರ್ಗೆ ಆಗ್ತಿದ್ದಾನ? ಇದು ಮುಳ್ಳು ಗಾಡಿನ ನಂಗೆ ಬೇಜಾರು ಬಂದಾಗ ಆಡ್ತಾ ಇರ್ತೆ ರೊಯ್ಯ 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 ಹೇಳಿ. ಅಲ್ಲ ಹೋಯ್, ಎಂತೋ ಭಾರಿ ಸುತ್ತು ಬಂದ್ರು ನಿಮ್ಮದ. ಅರೇ ಅಣ್ಣ ಎಂತದು? ಭಾರಿ ಸುದ್ದಿ ನಂಬದಿಯಲ್ಲ. ಎಂತ ನಿನ್ನ ಮೇಲೆ ನೀರ್ ಸಿಕ್ಕಿದ್ದಡ? ಹೌದಾ? ಇಲ್ಬಾ ಹೇಳ್ತೆ. ಅದು ಲಾಸ್ಟ್ ಟೈಮ್ ಮಸ್ ಕೇಳೋಬ ಬಂದಿದ್ನಲ್ಲ, ಅವ ಉಚ್ಚಿ ಓದಿಕ್ಕೆ ಹೋಗಿದ್ನಡ. ಈ ಮೊಳ್ರಿದ್ವಲ್ಲ ಓಕ ನೀರ್ ಸಿಕ್ಕಿದ್ವಳಕ್ ಒಣಕತ್ತ ಬಿದ್ದ. ಅಯ್ಯೋ ಕುಡ್ದು ಗಿಡ್ದು ಬಿಟ್ಟುವ ಎಂತದ. ಸೌರಮಂಡಲದ ಗ್ರಹಗಳೆಲ್ಲ ತಮ್ಮನಲ್ಲೇ ಮಾತಾಡ್ಕೊಂಡ್ರೆ ಹೆಂಗಿರ್ತು ಹೇಳಿ ಈ ರೀಲಲ್ಲಿ ನೋಡಿ ನಾವು. ನೋಡಿ, ನಾನು ಈ ಸಲ ಮಾಡೋ ಧಾರಾವಾಹಿ ಎಲ್ಲ ಚಾನಲಲ್ಲೂ TRP ನಂಬರ್ 1 ಇರೋವು ಅಂತ ಸೀರಿಯಲ್ ಮಾಡೋ ಅಂತ ಹೊಂಟಿದ್ದೆ. ಹಾಗಾಗಿ ನಿಂಗೆ ಬರ್ಕ ಬಂದಿರೋ ಕತೆ ಎಲ್ಲ ಸ್ವಲ್ಪ ಹೇಳಿ ನೋಡುವ. ನೋಡಿ ಇಲ್ಲಿ ನಾನು ಒಂದು ಮಸ್ತ್ ಕತೆ ಬರ್ಕ ಬಂಜಿ. ಅದು ಎಂತ ಕತೆ ಅಂದ್ರೆ, ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಫುಲ್ ಕಾನ್ಫಿಡೆಂಟ್ ಆಗಿಪ್ಪ ಹುಡುಗಿ ಜೀವನದ ಕತೆ. ಅದು ಹೆಂಗ್ ಜೀವನ ಮಾಡ್ಕೊಂಡು ಹೋಗ್ತೋಳಿ. ಓ ತಂಗಿ, ನನ್ನ ಹಿಂದೆ ಅಂತ ಮಹಿಳಾ ಸಬಲೀಕರಣ ಕೇಂದ್ರ ಅಂತ ಬೋರ್ಡ್ ಹಾಕಿದ್ ಕಾಣ್ತಿದ್ದ ನಿನಗೆ? ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅದು ನಾವು ತೋರಿಸೋದು TV ಚಾನಲಲ್ಲಿ. ನೆಕ್ಸ್ಟ್ ಮೇಡಮ್ ನಾ ಹೇಳೋದು ಕೇಳಿ. ನಾವೊಂದು ಮಸ್ತ್ ಕತೆ ಬರ್ಕ ಬಂದೆ. ಎಂತ ಅಂದರೆ, ನನ್ನ ಸೀರಿಯಲಲ್ಲಿ ಮೇನ್ ಲೀಡು ಒಬ್ಬ ಹುಡುಗಿ. ಅದು ಬಡ ಕುಟುಂಬದಿಂದ ಬಂದಿರ್ತು. ಅದಕ್ಕೆ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತಗೊಳ್ಳೋವಳು ಆಸೆ. ಅದಕ್ಕೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಿರ್ತು. ಅದರದ್ದೇ ಒಂದು ಕತೆ ಮಾಡಿದ್ದೆ. ಇದೆಲ್ಲ ಬೇಡ, ಮುಂದೆ. ಮೇಡಮ್, ನಾನೊಂದು ಕತೆ ಬರ್ಕೊಂಡು ಬಂದಿದ್ದೀನಿ. ಮಾಲ್ಗುಡಿ ಡೇಸ್ ಹಾಗೆ ಮತ್ತೊಂದು ಬರ್ದಿದ್ದೆ. ಶಂಕರ್ನಾಗ್ ಸರ್ ಬಿಟ್ರೆ ಬೇರೆ ಯಾರೂ ಮಾಡಿದ್ದಿಲ್ಲ ಮೇಡಮ್. ಚೇನ್ ಕುಲಿ ಕಿ ಮೇನ್ ಕುಲಿ. ತಂಗಿ, ನನ್ನ ಧಾರಾವಾಹಿ ಪೋಗೋ ಚಾನಲ್ ಹಾಕುದಲ್ಲ, ಅದು ಇಂಥ ಧಾರಾವಾಹಿ ಅಲ್ಲ. ಹಲೋ ಮೇಡಮ್, ಇಲ್ಲಿ ಕೇಳಿ ಕತೆನ ಏನು ಚೆನ್ನಾಗಿದ್ದು ಅಂತ. ಒಂದು ಬಡೋರ್ ಮನೆ ಕೂಸು ಶ್ರೀಮಂತರ ಮನೆ ಮಾಡಿ ಲವ್ ಮಾಡ್ತು. ಅವನು ಅಮ್ಮಂಗೆ ಇಷ್ಟ ಇಲ್ಲ ಅಂದ್ರು ಮದುವೆ ಆಗ್ತಾ. ಆಮೇಲೆ ಎಂತಪ್ಪ ಅಂದ್ರೆ ಅತ್ತೆ ಸೊಸೆ ಜಗಳ. ಇದು ಧಾರಾವಾಹಿ ಅಂದ್ರೆ ಎಪಿಸೋಡ್ ಗ್ಯಾರಂಟಿ ಇದು. ನಾನು ಬರ್ಕ ಬಂಜಿ ಕತೆ ಹಂಗೆಯ. ಎಂತ ಟ್ವಿಸ್ಟ್ ಅಂದ್ರೆ, ಆ ಸ್ಟ್ರಾಂಗ್ ಕಾನ್ಫಿಡೆಂಟ್ ಆಗಿಪ್ಪ ಹುಡುಗಿದು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಬರೀ ಅತ್ತೆ ಸೊಸೆ ಕಲಿತೆ ತಂಗಿ ನೀನು. ಮೇಡಮ್ ಒಂದು ನಿಮಿಷ, ನಾನೊಂದು ಒಲಿಂಪಿಕ್ ಹುಡುಗಿ ಕತೆ ಹೇಳಿದ್ದೆ, ನೆನ್ಪಿತ್ತಾ? ಅದಿನ್ನು ಮುಂದುವರೆದ ಭಾಗ ಇತ್ತು. ಅದೆಂತು ಅಂದ್ರೆ, ಪ್ರಾಕ್ಟೀಸ್ ಮಾಡ್ತಾ ಕೋಚ್ ಸಂತಿಗೆ ಲವ್ ಆಗೋಗವ. ಕೊನೆಗೆ ಎಂತಾಗ್ತು? ಕೋಚ್ ಸಂತಿಗೆ ಲವ್ ಆಗಿದ್ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಆಮೇಲೆ ಅತ್ತೆ ಸೊಸೆ ಮೇಡಮ್ ಕಲಿತೆ ನೀನು. ಮೇಡಮ್, ನನ್ನ ಹತ್ರ ಒಂದು ಗುಡ್ಡದ ಭೂತ ಥರನೇ ಒಂದು ಸ್ಕ್ರಿಪ್ಟ್ ಇತ್ತು. ಇದು ಎಂತ ಅತ್ತೆ ಸೊಸೆ ಜಗಳ ಹೇಳ್ತಿದ್ರಿ. ಇದು ಇಲ್ಲ ಅದಲ್ಲ, ಅದು ಅದೇ ಹಾಂ ತಗೊಳ್ಳಿ ಮೇಡಮ್. ನಿನ್ನ ಕತೆ ಇಲ್ಲಿತ್ತು. ನಾನು ಹಿಂಗೆ ಆದಾಗ ಫೋನ್ ಮಾಡಿ ಹೇಳ್ತೆ, ಒಳ್ಳೆ ಕತೆ ಇಲ್ಲಿತ್ತು. ಹಿಂಗೆ ಎಲ್ಲ ಧಾರಾವಾಹಿ ಸೀರಿಯಲ್ ಯಾವಾಗಲೂ ಮುಂದುವರಿಬೇಕು ಅಂದ್ರೆ ಏನಿರ್ಬೇಕು ಸೀರಿಯಲ್ ಅಲ್ಲಿ? ಅತ್ತೆ